ತಾಲೂಕಿನ ಕಟ್ಟೆಬನಗನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಮತ್ತು ಪುತ್ಥಳಿ ಶಂಕುಸ್ಥಾಪನೆ ಹಾಗೂ ಕಟ್ಟಡ ಕಾರ್ಮಿಕ ಸಂಘದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಸಾಹಿತಿ ಮಲ್ಕುಂಡಿ ಮಹದೇವಸ್ವಾಮಿ ಮಾತನಾಡಿ, ನಿಮ್ಮ ಮಕ್ಕಳನ್ನು ಅಂಬೇಡ್ಕರ್ ಅವರ ತಪೋಭೂಮಿಗೆ ಅರ್ಪಿಸಿದರೆ ಅಲ್ಲಿ ವೈಚಾರಿಕತೆ, ವೈಜ್ಞಾನಿಕ ಮತ್ತು ಹೊಸ ಚಿಂತನೆಯೊಂದಿಗೆ ಈ ಭೂಮಿಗೆ ಬೇಕಾದ ಬೀಜಗಳಾಗಿ ಸೃಷ್ಟಿಯಾಗುತ್ತಾರೆ. ಯಾಕೆಂದರೆ ಬಾಬಾ ಸಾಹೇಬರು 48 ಪುಸ್ತಕಗಳನ್ನು ಬರೆದು 50,000 ಸಾಹಿತ್ಯ ರಚಿಸಿ 34 ಪದವಿಗಳನ್ನು ಪಡೆದು 3 ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದ ಜಗತ್ತಿನ ಸರ್ವಶ್ರೇಷ್ಠ ನಾಯಕ ಎನಿಸಿಕೊಂಡಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಯ ಅಂಗಳದಲ್ಲಿ ನಮ್ಮ ಮಕ್ಕಳು ಬೆಳೆಯಬೇಕೆಂದರು. ವೇದಿಕೆ ಉದ್ಘಾಟಿಸಿದ ದಲಿತ ಸಂಘರ್ಷ ಸಮಿತಿ ಬೆಟ್ಟಯ್ಯ ಕೋಟೆ ಮಾತನಾಡಿ, 80ರ ದಶಕದಲ್ಲಿ ಈ ಗ್ರಾಮ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿ ಇತ್ತು. ಹಸಿವು, ಬಡತನ, ನಿರುದ್ಯೋಗ, ಅನಕ್ಷರತೆ ಕಿತ್ತು ತಿನ್ನುತ್ತಿದ್ದವು ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಸಾಕಷ್ಟು ವಿದ್ಯಾವಂತರಿದ್ದಾರೆ, ಸಾಕ್ಷರತೆಯಲ್ಲಿ ಮುಂದೆ ಇದ್ದಾರೆ, ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣುತ್ತಿದ್ದಾರೆ, ವಿವಿಧ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಪ್ರತಿ ಮನೆಯಲ್ಲಿಯೂ ದುಡಿಯುವ ಯುವಕರಿದ್ದಾರೆ ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ಜೆವಿಕ್ ಬಸವರಾಜ್ ಹಾಗೂ ಜೆಡಿಎಸ್ ಯುವ ಮುಖಂಡ ಜಯಪ್ರಕಾಶ್ ಚಿಕ್ಕಣ್ಣ ಮಾತನಾಡಿದರು. ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಸಾಕು. ಅದು ಇವತ್ತಿನ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ಸ್ಪೃಶ್ಯರ ಕೇರಿಗಳು ಒಂದು ಕಾನೂನಾಯಿತು. ಆ ಕಾನೂನಲ್ಲಿ ಇವ್ರನ್ನ ಮುಟ್ಸ್ಕೊಳ್ಳಂಗಿಲ್ಲ, ಇವ್ರು ನಮ್ಮ ಬೀದಿಗೆ ಬರಂಗಿಲ್ಲ, ಇವರು ಸ್ಲಿಪ್ಪರ್ ಹಾಕೊಳ್ಳುವಂಗಿಲ್ಲ, ಇವರು ಮೈ ತುಂಬ ಬಟ್ಟೆ ತೊಡಂಗಿಲ್ಲ, ಇವರು ಮಠ ಮಧ್ಯಾಹ್ನ ಮಾತ್ರ ನಡ್ಕೊಂಡು ಹೋಗ್ಬೇಕು, ಅವ್ರ ನೆರಳು ಅವರೇ ತುಳಿಬೇಕು, ಅವ್ರ ಉಗುಳನ್ನ ಅವರೇ ಉಕ್ಕ ಹೊರಗಡೆ ತಕ ಬರಬೇಕು, ಅವರು ನೀರು ತರಂಗಿಲ್ಲ, ಬೆಳಿಗ್ಗೆ ಟೈಮ್ ಯಾವುದು ಕಾರ್ಯಕ್ರಮ ಮಾಡಂಗಿಲ್ಲ, ಇವ್ರು ಯಾರು ಮುಖ ನೋಡ್ಬೋದು ತಗೊಂಡೋಗಿ ಸ್ಮಶಾನಕ್ಕೆ ಇಟ್ಬಿಡಿ ಅಂತ ಇಟ್ರು. ಇವತ್ತಿನ ಕಟ್ಟೆ ಮಳವಳ್ಳಿಯ ದಲಿತರ ಬೀದಿ, ST ಬೀದಿ, ಲಿಂಗಾಯತರ ಬೀದಿ ಎಲ್ಲವೂ ಕೂಡ ಸ್ಮಶಾನ. ಆ ಸ್ಮಶಾನದಲ್ಲಿ ವಾಸ ಮಾಡ್ತಿದ್ದ ಕಾರಣಕ್ಕಾಗಿ ನಾವು ಅಗ್ರಹಾರದಿಂದ ದಕ್ಷಿಣ ಭಾಗಕ್ಕಿದ್ದೀವಿ. ಅಂಬೇಡ್ಕರ್ ಅವರ ಆಲೋಚನೆ ಬಂತು, ಅರೆ ಮನುಷ್ಯರ ತರ ನೋಡಿದೆ, ಇವ್ರು ಯಾರೋ ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡ್ತಿದಾರಲ್ಲ, ಈ ಕತ್ತಿಗೆ ಕಂಟೆ ಕಟ್ಟೋ ಜನಕ್ಕೆ ನಾನು ಟೈ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ದು ಅಂಬೇಡ್ಕರ್ ಅವ್ರು ಮಾತ್ರ. ಕಾಲ್ಗೆ ಸ್ಲಿಪ್ಪರ್ ಇಲ್ಲದೆ ತಿರುಗಾಡ್ತಾರಲ್ಲ, ಇವರೆಲ್ಲ ಶೂ ಧರಿಸಂಗ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದು ಅಂಬೇಡ್ಕರ್ ಅವ್ರು ಮಾತ್ರ. ಮೈ ಮೇಲೆ ಬಟ್ಟೆನೇ ಇಲ್ವಲ್ಲ, ಇವ್ರಿಗೆಲ್ಲ ಸೂಟ್ ಧರಿಸಬೇಕು ಅಂತ ಯೋಚನೆ ಮಾಡಿದ್ದು ಡಾಕ್ಟರ್ ಅಂಬೇಡ್ಕರ್ ಅವ್ರು ಮಾತ್ರ. ಇಷ್ಟೆಲ್ಲ ಮಾಡಿದ ಅಂಬೇಡ್ಕರ್ ಅವ್ರನ್ನ ಬಿಟ್ಟು ಈಗ ಮಹಿಳೆಯರಿಗೆ ಪ್ರಶ್ನೆ ಕೇಳ್ಬೇಕು ನಾನು. ಪ್ರತಿ ಮನೆಯಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಟಿದ್ದೀರಾ? ಹಂಗೆ ದೇವ್ರ ಫೋಟೋನ ಇಟ್ಟಿದ್ದೀರಾ? ಈಗ ನಿಮ್ಮ ಮಕ್ಕಳನ್ನ ಬಲ್ಗ ಮಕ್ಕಳಿಗೆ ಹೇಳ್ಸಿ ಫಸ್ಟ್ ಏನ್ ಹೇಳ್ತೀರಾ ನೀವು? ದೇವ್ರ ಫೋಟೋ ನೋಡಿ ಅಂತ ತಾನೆ, ಅಂಬೇಡ್ಕರ್ ಫೋಟೋ ನೋಡಿ ಅಂತ ಯಾಕೆ ಹೇಳಲ್ಲ ನೀವು? ನೋಡ್ರಿ ಚಪ್ಪಾಳೆ. ಬಿಕಾಸ್ ಅವ್ರನ್ನ ಅಂಬೇಡ್ಕರ್ ಫೋಟೋ ನೋಡಿಸಿ ಮೌಢ್ಯವಂತರಾಗಿ ಅಂತ ಹೇಳ್ತಾ ಇಲ್ಲ. ದೇವ್ರ ಫೋಟೋ ನೋಡಿದಂಗೆ ಅಂಬೇಡ್ಕರ್ ಫೋಟೋ ನೋಡೋ ಅವಶ್ಯಕತೆ ಇಲ್ಲ. ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂತೆ, ಒಬ್ಬ ತಾಯಿ ತನ್ನ ಮಗನಿಗೆ ಮಡಿಲಲ್ಲಿ ಮಲಗಿಸ್ಕೊಂಡು, ನೋಡಪ್ಪ ನಮ್ಮ ಬಾಳಾಟ ಹಿಂಗಿರ್ಲಿಲ್ಲ, ಅಂಬೇಡ್ಕರ್ ಹುಟ್ಟಕ್ಕೂ ಮುಂಚೆ ನಾವು ಹೆಂಗೆಂಗೋ ಇದ್ವಿ, ಇವತ್ತೆಲ್ಲ ಹಿಂಗಾಗಿರೋದಕ್ಕೆ ಅಂಬೇಡ್ಕರ್ ಮಾತ್ರ ಕಾರಣ, ನೀನು ಅಂಬೇಡ್ಕರ್ ತರ ಬದುಕು ಅಂತ ಅಂಬೇಡ್ಕರ್ ಫೋಟೋ ತೋರಿಸ್ತಾಳಲ್ಲ, ಅವತ್ತು ಆ ಮನೆಯಲ್ಲಿ ಅಂಬೇಡ್ಕರಿಸಂ ಬೆಳೀತು ಅಂತ ಅರ್ಥ.
ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಈ ದೇಶದ ನಾಗರಿಕರಾದ ನಾವು, ಮನುಷ್ಯ ಪ್ರೇಮಿಗಳಾದ ನಾವು ಈ ಕಾರ್ಯಕ್ಕೆ ತುಂಬ ಹೃದಯದ ಬೆಂಬಲನ ಕೊಡಬೇಕಾದಂಥ ವಾತಾವರಣನ ಇವತ್ತು ಕಟ್ಟೆಮನೆಗಳಲ್ಲಿ ನಿರ್ಮಿಸಿದ್ದಾರೆ. ಕಟ್ಟೆಮನೆಗಳಲ್ಲಿ ನಮಗಂತೂ ಭಾಳ ಆತ್ಮೀಯವಾದ ಹಳೆ ಊರು. ಬಂದಾಗಲೇ ಗ್ರಾಮದ ಹಿರಿಯರು ಹೇಳ್ತಾ ಇದ್ರು, ಎಷ್ಟೋ ವರ್ಷಗಳ ಹಿಂದೆ ಸಂಘಟನೆಯವರು ಹಾಕಿದಂಥ ಒಂದು ಅಂಬೇಡ್ಕರ್ ಅವರ ಚಿಂತನೆಯ ಬೀಜ ಇವತ್ತು ಮರವಾಗಿ ಬೆಳೆದು ಫಲ ಕೊಡುವ, ಫಲ ಉಣ್ಣುವ ಸಂದರ್ಭಕ್ಕೆ ಸಾಕ್ಷಿಯಾಗಿ ಕಾರ್ಯಕ್ರಮ ಆಗ್ತಾ ಇದೆ ಅಂತ. ಅವತ್ತು ಈ ಗ್ರಾಮದಲ್ಲಿ ವ್ಯವಸಾಯಗಾರರು ಮತ್ತು ಕೂಲಿಕಾರರು ಎರಡೇ ವರ್ಗ ಇದ್ದದ್ದು. ಕೂಲಿಕಾರರು ದಿನನಿತ್ಯ ಅವತ್ತು ದುಡಿದ್ರೆ ಮಾತ್ರ ಅವರ ಹೊಟ್ಟೆ ತುಂಬುವಂಥ ಪರಿಸ್ಥಿತಿ ಇತ್ತು. ವ್ಯವಸಾಯಗಾರರಿಗೂ ಕೂಡ ಸರಿಯಾಗಿ ಅದಕ್ಕೆ ಮಳೆ ಆಗಿ ಬೆಳೆ ಆದರೆ ವರ್ಷದಲ್ಲಿ 9 ತಿಂಗಳಾದರೂ ಹೊಟ್ಟೆ ತುಂಬ ಉಣ್ತೀವಿ ಅನ್ನೋ ಭರವಸೆ ಇತ್ತು. ಆದರೆ ಅದರಲ್ಲಿ ಏನಾದರೂ ವೈಪರೀತ್ಯ ಉಂಟಾದರೆ ವ್ಯವಸಾಯಗಾರರು ಕೂಡ ಕೂಲಿಕಾರರಂತಾನೆ ಹಸುವು, ಬಡತನ ಇವುಗಳನ್ನ ಅನುಭವಿಸಬೇಕಾಗಿತ್ತು. ಅಂಥ ವಾತಾವರಣದಲ್ಲಿ ಈ ಗ್ರಾಮ ಇತ್ತು. 80ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿ ಈ ಊರಿಗೆ ಪ್ರವೇಶ ಮಾಡಿದಾಗ ಈಗ ಭಾಳಷ್ಟು ಜನ ಹಳಬರು ಇಲ್ಲಿ ಹಿಂದೆ ಮುಂದೆ ಕೂತಿದ್ದಾರೆ. ಸಕ್ರಿಯವಾಗಿ ದಲಿತ ಚಳವಳಿಯ ಎಲ್ಲ ಕಾರ್ಯಕ್ರಮಗಳಿಗೂ ಕೋಟೆಯಲ್ಲಾಗಲಿ, ಮೈಸೂರಲ್ಲಾಗಲಿ, ಬೆಂಗಳೂರಲ್ಲಾಗಲಿ, ಕೊನೆಗೆ ಗುಲ್ಬರ್ಗದ ಕಾರ್ಯಕ್ರಮಕ್ಕೂ ಕೂಡ ಕಟ್ಟೆಮನೆಗಳಿಂದ ಭಾಗವಹಿಸಿ ಹೋರಾಟಗಳಿಗೆ ಹುರುಪು ತುಂಬುವಂಥ ಕೆಲಸ ಮಾಡ್ತಾಯಿದ್ರು. ಅದರಲ್ಲೂ ಇಬ್ಬರನ್ನ ಗ್ರಾಮದವರು ಒಂದು ರೀತಿಯಲ್ಲಿ ಸಂಘಟನೆಗೆ ದತ್ತು ಕೊಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಅವರಿಬ್ಬರು ಇವತ್ತು ಇಲ್ಲ. ಗೋಪಾಲಯ್ಯ ಮತ್ತು ಪುಟ್ಟಯ್ಯ ಅಂತ ಇಬ್ಬರು ಕಾರ್ಯಕರ್ತರನ್ನ ನಮಗೆ ಪೂರ್ಣಾವಧಿವರೆಗೆ ದಲಿತ ಸಂಘರ್ಷ ಸಮಿತಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಗ್ರಾಮದಿಂದ ಅವರಿಬ್ಬರು ನಮಗೆ ಕೊಟ್ಟಿದ್ರು. ತಾವೆಲ್ಲ ಕಾರ್ಯಕ್ರಮದಲ್ಲೂ ಸಕ್ರಿಯವಾಗಿ ಗ್ರಾಮದ ಮಹಿಳೆಯರಾದಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಕಾರ್ಮಿಕ ಸಂಘದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಮಾತೃಶ್ರೀಯವರಾದ ಗೌತಮ್ ಬಂದೇಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮೇಲಿರುವ ಬೆಟ್ಟಣ್ಣವರು, ಮಲ್ಕೊಂಡಿ ಮಾದೇವಣ್ಣವರು, ಮುಂಜಣ್ಣವರು, ಪುಟ್ಟಣ್ಣವರು, ನಂಜಮೂರ್ತಿಯಣ್ಣವರು, ವೆಂಕಟಸ್ವಾಮಣ್ಣವರು, ಶಿವರಾಜಣ್ಣವರು, ಜಯಣ್ಣವರು, ಏನು ಈ ದಿನ ಒಂಥರ ಕಟ್ಟೆಮನೆಗಳಿಗೆ ಬಂದಾಗ ಖುಷಿ ಆಯಿತು. ಯಾಕಂದರೆ ಬರ್ತಾ ಬರ್ತಾ ದ್ವಾರದಲ್ಲಿ ನೋಡ್ದು ಬುದ್ಧ, ಬಸವ, ಅಂಬೇಡ್ಕರ್ ಅವ್ರನ್ನ. ಯಾಕಂದರೆ ಎಲ್ಲಿ ಸಮಾನತೆ ಮತ್ತು ನಾವು ಭ್ರಾತೃತ್ವ ಇರುತ್ತೋ ಹಾಗೆ ಇದನ್ನೆಲ್ಲ ನಾವು ಎದ್ದು ಕಾಣ್ತೀವಿ. ಮತ್ತು ನಾವು ವಿದ್ಯಾವಂತರ ಆಗ್ತಾ ನಾವು ಪ್ರಬುದ್ಧರು ಆಗ್ತಾ ನಾವು ಸರ್ವ ಧರ್ಮಗಳನ್ನು ಕೂಡ, ಸರ್ವ ಸಮಾಜನೂ ಕೂಡ ಗೌರವಿಸ್ತಾ ಹೋಗ್ತಾ ಇರ್ತೀವಿ. ನಮ್ಮ ಬೆಟ್ಟಣ್ಣವ್ರು ಹೇಳ್ತಾ ಇದ್ರು, ಯಾಕೆ ಬಸವಣ್ಣವ್ರದ್ದು ಒಂದನ್ನು, ಯಾಕಂದರೆ ಬೆಟ್ಟಣ್ಣವ್ರು ಮಾತಾಡ್ಬೇಕಾದ್ರೆ ಅವರ ಶ್ರಮ ಮತ್ತು ಅವರ ತ್ಯಾಗನೂ ಕೂಡ ನಾವು ಒಂದು ಕಡೆ ನೆನೆಸ್ಕೋಬೇಕಾಗತ್ತೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಉತ್ತಮ ಪಡೆದರೆ ಉರಗ ಸಾವುದೇ, ಗೌರವ ತಪ್ಪ ಮಾಡಿದರೇನು ಅಂತರಂಗ ಆತ್ಮಶುದ್ಧ ಇಲ್ಲದನ್ನು ನಂಬೋನಯ್ಯ ಕೂಡಲ ಸಂಗಮ ದೇವ ಅಂತ. ಯಾಕಂದರೆ ಅವರು ಒಂದು ಶ್ರಮಪಟ್ಟರು. ಯಾಕೆ ಸಮಾಜಕ್ಕೋಸ್ಕರ ತಮ್ಮ ನೋವುಗಳನ್ನು ಅವರು ಅರಿತು ನನ್ನ ಸಮಾಜಕ್ಕೆ ನಾನು ಕೂಡ ಒಂದು ದಾರಿದೀಪ ಹಾಕಬೇಕು, ನನ್ನ ಶ್ರಮ ಕೂಡ ಇರಬೇಕು ಅನ್ನೋಕ್ಕೋಸ್ಕರ. ಹಾಗಾಗಿ ಅವರು ಅವತ್ತು ಅವರ ಅಂತರಂಗ ಕೂಡ ಯಾವುದೇ ಕಡೆ ಕಲ್ಮಶ ಇಲ್ಲದೆ ಬರೀ ಸಮಾಜಕ್ಕೆ ಮುಡುಪಾಗಿತ್ತು. ಆದರೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಆತ್ಮಗಳು ಕೂಡ ಬಸವಣ್ಣವ್ರು ಹೇಳ್ದಂಗೆ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ.
ನೆರೆಮನೆಯ ದುಃಖಕ್ಕೆ ಅಳುವರು ಕೂಡ ಮೆಚ್ಚಲು ಕೂಡ ಕೂಡಲ ಸಂಗಮ ದೇವ ಅಂತ ಹೇಳ್ತೀವಿ. ನಾವು ಬರೀ ಕಂಡ ವಿಚಾರ ಮಾತಾಡೋದೇ ಕಾಲ ಕಳೆದು ಬಿಡ್ತೀವಿ. ಅವರು ಬೆಟ್ಟಣ್ಣವರು ಅವ್ರು ಮಾತಾಡ್ಬೇಕಾದ್ರೆ ಇಲ್ಲಿ ಬಂದಾಗ ನನಗೆ ಇಬ್ಬರು ಸಿಕ್ಕಿದ್ರು ಮತ್ತು ನಮ್ಮ ಶ್ರಮಕ್ಕೆ ಹೋರಾಟಕ್ಕೆ ತಾವು ಕಳಿಸ್ಕೊಟ್ಟಿದ್ರಿ ಅಂತ. ಹಾಗಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹಾಗೆ ಮತ್ತೊಬ್ರು ಬಸವಣ್ಣವ್ರನ್ನ ಕೂಡ ನಾವು ಪೂಜ್ಯ ಸ್ಥಾನದಲ್ಲಿ ನೋಡ್ತಾನೆ ಬರ್ತೀವಿ. ಯಾಕಂದ್ರೆ ಅಂತ್ಯವಿಲ್ಲದ ಗುರುಗಳು ಯಾರು ಇಬ್ರು ಇದ್ರೆ ಅಂದ್ರೆ ಅದು ಬಸವಣ್ಣವರು ಮತ್ತೆ ಅಂಬೇಡ್ಕರ್ ಅವರು ಅಂತ ನಾನು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದ್ರೆ ಅವ್ರಿಬ್ರಿಗೆ ಅಂತ್ಯನೇ ಇಲ್ಲ. ಗುರುಗಳ ಸ್ಥಾನದಲ್ಲಿ ಅವ್ರು ಯಾವತ್ತೂ ಕೂಡ ನಮ್ಮ ಮೇರು ವ್ಯಕ್ತಿ ಆಗ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಬ್ರು ಕೂಡ ನಾವು ಸಮಾಜ ಕಟ್ಟಕ್ಕೆ, ಜಾತಿನ ತೊಗಲಿಸೋಕ್ಕೆ, ಸರ್ವಧರ್ಮನೂ ಕೂಡ ಸಹಬಾಳ್ವೆಯಲ್ಲಿ ಬದುಕೋಕ್ಕೆ ಏನು ಇವತ್ತು ನಾನು ಕೂಡ ಮಾತಾಡ್ತಿದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ಈ ಸ್ಥಾನದಲ್ಲಿ ಕುಳಿತಿರೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಕೂಡ ಕಾರಣ ಆಗುತ್ತೆ. ಹಾಗಾಗಿ ನಾನು ರಾಜಣ್ಣವರಲ್ಲಿ ಇದ್ದು ತೆರಣಿಮುಟ್ಟಿ ಕಾರ್ಯಕ್ರಮದಲ್ಲಿ ಹೋದಾಗ ನಾವು ಎಲ್ಲರೂ ಕೂಡ ವಿನೋಸ್ಕೊಳ್ಳೋದು ಇಷ್ಟೇ, ನಾವೆಲ್ಲರೂ ಕೂಡ ಇವತ್ತು ವಿದ್ಯಾವಂತರಾಗಿದ್ದೀವಿ, ಪ್ರಬುದ್ಧರಾಗಿದ್ದೀವಿ. ನಾವು ನಮ್ಮ ಕಾಲ ಮೇಲೆ ನಾವು ದುಡಿತಾ ಪ್ರತಿಯೊಂದು ಸಮಾಜನೂ ಕೂಡ ನೋಡ್ತಾ ನಾವು ಬದುಕ್ತಾ ಇದ್ದೀವಿ. ಅಂಬೇಡ್ಕರ್ ಅವರು ಎಲ್ಲೂ ಕೂಡ ನಮ್ಮನ್ನ ಪ್ರತಿ ಸಮಾಜಕ್ಕೂ ಕೂಡ ಅವರು ಒಂದು ಸ್ಥಾನಮಾನ ಕೊಟ್ಟರು. ಪ್ರತಿ ಧರ್ಮಕ್ಕೂ ಕೂಡ ಸಂವಿಧಾನನ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ನಾವು ನಮ್ಮ ಧರ್ಮಗಳನ್ನ, ನಮ್ಮ 4 ಗೋಡೆ ಮಧ್ಯಗಳನ್ನ ನಾವು ಪೂಜಿಸ್ತಾ, ನಾವು ಆರಾಧಿಸ್ತಾ ಬರಬೇಕು. ನಾವು ಏನು ಹೊಸಲು ದಾಟಿ ಮನೆಯಿಂದ ಈಚೆ ಬರ್ತೀವೋ ಆ ಬಂದಾದ ನಂತರ ನಮ್ಮನ್ನ ಕಾಪಾಡೋದು ಒಂದೇ ಸಂವಿಧಾನ, ನಾವು ಒಂದು ಭದ್ರ ಸಂವಿಧಾನ. ಹಾಗಾಗಿ ನಮ್ಮ ಧರ್ಮಗಳನ್ನ ಮನೆಯಲ್ಲಿ ಮಾಡೋಣ. ನಾವು ಹೊರಗಡೆ ಬಂದಾಗ ನಾವು ಸಂವಿಧಾನ ನಮಗೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಕಾಯುವಂಥದ್ದು. ಹಾಗಾಗಿ ಆ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತಾ ಪ್ರತಿ ಸಮಾಜನೂ ಕೂಡ ನಾವು ಗೌರವಿಸ್ತಾ, ನಾವು ಏನು ಕಟ್ಟೆ ಮನೆಗಳಲ್ಲಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವ್ರನ್ನ ಎಲ್ಲ ಯುವಕರು ಮತ್ತು ಗ್ರಾಮದ ಯಜಮಾನರುಗಳು, ಎಲ್ಲ ಕೊಮ್ಮಿನ ಯಜಮಾನರುಗಳು ತಾವೆಲ್ಲರೂ ಕೂಡ ಮಾಡಿದ್ದೀರ. ಹಾಗಾಗಿ ಆ ಎಲ್ಲ ಮಾಡಿದಂಥ ತಮ್ಮೆಲ್ಲರೂ ಕೂಡ ನನ್ನ ಶಿರಸಾಷ್ಟಾಂಗದ ನಮಸ್ಕಾರ ಹೇಳ್ತಾ ನನ್ನ ಕರೆದು ಭಾಳ ಅದ್ಭುತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಎಲ್ಲ ನಮ್ಮ ಯುವ ವಕೀಲರೇ, ಶಿಕ್ಷಕ ವೃಂದದವರೇ ಮತ್ತು ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಬಹುಶಃ ಈಗ ಆಲ್ರೆಡಿ ನಮ್ಮ ಗ್ರಾಮದಲ್ಲಿ ಬಾಬಾ ಸಾಹೇಬ್ರ ಜಯಂತಿಯನ್ನು ಆಚರಣೆ ಮಾಡಬೇಕಂತೇಳಿ ಭಾಳ ಸ್ವಾಭಿಮಾನದ ಕಾರ್ಯಕ್ರಮನ ಮಾಡಬೇಕಂತೇಳಿ ನಮ್ಮ ಗ್ರಾಮದ ಎಲ್ಲ ಪ್ರತಿಯೊಬ್ಬರು ಕೂಡ, ಗ್ರಾಮದ ಎಲ್ಲ ಹಿರಿಯರು, ಗ್ರಾಮದ ಯಜಮಾನರುಗಳು, ಗ್ರಾಮ ಪಂಚಾಯಿತಿಯ ಸದಸ್ಯರು ಪ್ರತಿಯೊಬ್ಬರು ಕೂಡ ಧ್ವನಿಗೂಡಿಸಿ ಈ ಕಾರ್ಯಕ್ರಮವನ್ನು ನಾವು ಸ್ವಾಭಿಮಾನದ ಸಂಕೇತವಾಗಿ ಯಾರಿಂದನೂ ಕೂಡ ಹಣ ಪಡೆದ ನಾವೇ ಮಾಡೋಣ ಅಂಥೇಳಿ ಪ್ರತಿಯೊಬ್ಬರು ಕೂಡ ಮನೆಗೆ ಉರಿ ಹಾಕೊಂಡು ಇವತ್ತು ಈ ಕಾರ್ಯಕ್ರಮನ ಹಬ್ಬದ ವಾತಾವರಣ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ಅವ್ರಿಗೆಲ್ರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸುಮಾರು 100 ಮಂದಿ ಕಟ್ಟಡ ಕಾರ್ಮಿಕರು ಇವತ್ತು ಒಂದು ಗಾರೆ ಕೆಲಸದಲ್ಲಿದ್ದಾರೆ, ಕಬ್ಬಿಣ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ, ಪ್ಲಂಬಿಂಗ್ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಎಲ್ಲ ಕಟ್ಟಡ ಕಾರ್ಮಿಕರು ಒಂದು ಸಂಘವನ್ನು ಮಾಡಿಕೊಂಡು ಗ್ರಾಮದಲ್ಲಿ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ನಾವು ಗ್ರಾಮದಲ್ಲಿ ಒಂದು ಸಂಘದ ಮುಖಾಂತರ ಹೋಗ್ಬೇಕು ಅಂತೇಳಿ ಆ ಸಂಘನೂ ಕೂಡ ಇವತ್ತು ಉದ್ಘಾಟನೆ ಮಾಡಬೇಕಂತೇಳಿ ನಮ್ಮ ಗ್ರಾಮದ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಅವರು ಕೂಡ ಈ ಗ್ರಾಮದ ಒಂದು ಸಂಘವನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ವೀರಸೇವರು ಮತ್ತು ವಿಶ್ವಕರ್ಮ ಸಮಾಜದವರು, ಆಚಾರ್ಯರು ಎಲ್ಲರೂ ಕೂಡ ಭಾಳ ಅನುನ್ನತಿಯಿಂದ ಈ ಗ್ರಾಮದಲ್ಲಿ ವಾಸ ಮಾಡ್ತಾಯಿದ್ದು ಎಲ್ಲರೂ ಕೂಡ ನಾವು ಅಂಬೇಡ್ಕರ್ ಜಯಂತಿಯನ್ನು ಭಾಳ ವಿಶೇಷವಾಗಿ ಮಾಡಬೇಕಂತೇಳಿ ಎಲ್ಲ ಸಮುದಾಯದವರು ಕೂಡ ಒಟ್ಟಾಗಿ ಬಂದು ವೇದಿಕೆಯಲ್ಲಿ ಕೂತ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಅಂಬೇಡ್ಕರ್ ಅಂದರೆ ಬೆಳಕು, ಅಂಬೇಡ್ಕರ್ ಅಂದರೆ ಸ್ಫೂರ್ತಿ, ಅಂಬೇಡ್ಕರ್ ಅಂದರೆ ಶಕ್ತಿ, ಅಂಬೇಡ್ಕರ್ ಅಂದರೆ ಸ್ವಾಭಿಮಾನ, ಅಂಬೇಡ್ಕರ್ ಅಂದರೆ ಜ್ಞಾನ. ಇದೇ ರೀತಿ ನಾವು ಸಾವಿರಾರು ಪದಗಳಲ್ಲಿ ಹೇಳ್ತಾ ಇದ್ರು ಕೂಡ ಬಾಬಾ ಸಾಹೇಬ್ರ ಬಗ್ಗೆ ವರ್ಣಿಸೋದಕ್ಕೆ ನಮ್ಗೆ ಯಾರಿಗೂ ಕೂಡ ಸಾಧ್ಯವಾಗಲ್ಲ. ಅಂಥ ಮಹಾಚೇತನರ ವಿಚಾರಧಾರೆಗಳನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಬಾಬಾ ಸಾಹೇಬ್ರ ಜಯಂತಿಯನ್ನು ಆಚರಣೆ ಮಾಡಬೇಕು. ಆಚರಣೆ ಮಾಡೋದ್ರ ಜೊತೆಗೆ ನಮ್ಮ ಜನರಿಗೆ ಒಂದಷ್ಟು ವಿಚಾರಗಳನ್ನ ಕೊಡಬೇಕು ಅಂತೇಳಿ ಶ್ರೀಯುತ ಮಲ್ಕೊಂಡಿ ಮಾಧವಸ್ವಾಮಿ ಅವ್ರನ್ನು ಕೂಡ ನಾವಿಲ್ಲಿ ಕರೆದಿದ್ದೀವಿ. ತಾವೆಲ್ಲರೂ ಕೂಡ ದಯಮಾಡಿ ಕಾರ್ಯಕ್ರಮ ಮುಗಿಯೋ ತನಕ ಭಾಳ ಶಾಂತ